ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಿಶಿ ಪ್ರವಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದು ಇವಾಗ ದ್ರಾಕ್ಷಿ ಹಣ್ಣಿನ ಸೀಸನ್ ಅಲ್ಲ, ಸೊ ದ್ರಾಕ್ಷಿ ಎಲ್ಲರ ಮನೆಯಲ್ಲಿರುತ್ತೆ. ಜಾಸ್ತಿ ತೊಗೊಂಬಂದಿದ್ರೆ ಅದನ್ನು ಒಣ ದ್ರಾಕ್ಷಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ದ್ರಾಕ್ಷಿಗಳನ್ನೆಲ್ಲ ಬಿಡಿಸ್ಕೊಂಡು ಈ ರೀತಿ ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ಇಡ್ಲಿ ಪಾತ್ರೆ ಆಗಲಿ, ಸ್ಟೀಮ್ ಕುಕ್ಕರ್ ಆಗಲಿ, ವಾಟೆವರ್ ಏನಿದೆ ಅದರಿಂದ ದ್ರಾಕ್ಷಿಯನ್ನು ಇಡ್ಲಿ ಪಾತ್ರೆಯಲ್ಲಿ ಈ ಥರ ಹಾಕಬೇಕು. ಫುಲ್ಲೆಲ್ಲ ಹಾಕ್ಕೊಂಡು ಇಡ್ಲಿ ಯಾವ ರೀತಿ ಬೇಯಿಸ್ತೀವೋ ಅದೇ ರೀತಿ ಸೇಮು ಈ ರೀತಿ ಎಲ್ಲ ಹಾಕ್ಕೊಂಡು ಎಲ್ಲ ಪ್ಲೇಟಿಗೂ ಈ ಥರ ಹಾಕ್ಕೊಂಡು ಇಟ್ಟಾದಮೇಲೆ ಒಂದು 2-3 ಮಿನಿಟ್ಸ್ ಅಷ್ಟೇ ಸ್ಟೀಮ್ ಮಾಡಿದ್ರೆ ಬೆಸ್ಟು. ಇಲ್ಲಿ 5 ಮಿನಿಟ್ಸ್ ಸ್ಟೀಮ್ ಮಾಡಬೇಕು. ಒಂದು 5 ಮಿನಿಟ್ಸ್ ವೇಟ್ ತೆಗೆದ್ರೆ